ಆತ್ಮೀಯ ಸ್ನೇಹಿತರೆ, ಹಳೆ ಒಡಂಬಡಿಕೆಯ ಚಿಕ್ಕ ಪುಸ್ತಕವಾಗಿರುವ ಎಸ್ರನು ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರೀಯನಾಗಿದ್ದ ಎಜ್ರನನ್ನು ದೇವರು ತನ್ನ ಜನರ ಬಿಡುಗಡೆಯ ಕಾರ್ಯದಲ್ಲಿ ಉಪಯೋಗಿಸಿದ್ದನ್ನು ನಾವು ಕಲಿತುಕೊಂಡೆವು. ಆದರೂ ದೇವಜನರು ತಿರುಗಿ ಪಾಪದಲ್ಲಿಯೂ ಅನ್ಯ ಜನರೊಡನೆ ಇಜ್ಜೋಡಾದಾಗಲೂ ಎಜ್ರನು ಅವರನ್ನು ತಿದ್ದಿಕೊಳ್ಳುವ ನಿರೀಕ್ಷೆಯೊಂದಿಗೆ ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಸಲು ಶಕ್ತನಾದದ್ದನ್ನು ಧ್ಯಾನಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲೇ ಮುಂದೆ ಸಾಗುವಾಗ ಎಜ್ರನು ಬರೆದ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗಿ ಇಂದು ಕೊನೆಯ ಕಾರ್ಯಕ್ರಮ ಎಜ್ರನು ಬರೆದ ಪುಸ್ತಕದ ಅಧ್ಯಯನಕ್ಕೆ ಬಂದಿದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಈಗಲೂ ನಾವು ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನು ಬರೆದ ಪುಸ್ತಕ 10ನೇ ಅಧ್ಯಾಯ 2ನೇ ವಚನವನ್ನು ಧ್ಯಾನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಏಲಾಮ್ ಸಂತಾನದ ಯೆಹೀಯೇಲನ ಮಗನಾದ ಶೇಕಾನ್ಯನು ಎಜ್ರನಿಗೆ, ಇಸ್ರಾಯೇಲ್ಯರಾದ ನಾವು ಅನ್ಯಜನರಾದ ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರೂ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಿರೀಕ್ಷೆಯು ಇನ್ನೂ ಉಂಟು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮ ಪಾಪಗಳನ್ನು ತಿಳಿದುಕೊಂಡು ಅರಿಕೆ ಮಾಡಬೇಕೆಂದಿದ್ದ ಆ ಜನರಿಗೆ ಶೇಕಾನ್ಯನು ಮುಖವಾಣಿಯಾದನು. ಅವನು ಎಜ್ರನ ಬಳಿಗೆ ಬಂದು, ನಾವು ನಮ್ಮ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇವೆ ಎಂದು ಹೇಳಿದನು. ಇದು ಯಥಾರ್ಥವಾದ ಅರಿಕೆಯಾಗಿದೆ. ನಾವು ಈ ದೇಶದ ನಿವಾಸಿಗಳಿಂದ ಹೆಣ್ಣುಗಳನ್ನು ತೆಗೆದುಕೊಂಡಿದ್ದೇವೆ. ಇದು ಪಾಪವನ್ನು ನೇರವಾಗಿ ಒಪ್ಪಿಕೊಳ್ಳುವುದಾಗಿದೆ. ಅವರ ಈ ಕೃತ್ಯವು ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದಾಗಿತ್ತು. ಈ ಗಂಭೀರ ವಿಚಾರದಲ್ಲಿ ಶಾಸ್ತ್ರದಲ್ಲಿ ಏನಿದೆ ಎಂದು ವಿಚಾರಿಸಲಿಲ್ಲ. ಅಂದರೆ ಅವರು ದೇವರ ವಾಕ್ಯದಿಂದ ದೂರ ಹೋಗಿದ್ದರು. ಈಗ ದೇವರ ಕರುಣೆಯ ಆಶ್ರಯಕ್ಕೆ ಬಂದು ತಿದ್ದಿಕೊಳ್ಳುವ ನಿರೀಕ್ಷೆಯೂ ಇನ್ನೂ ಉಂಟು ಎಂದು ಹೇಳುತ್ತಾನೆ. ಹೌದು ಪ್ರಿಯರೇ, ಇದು ದೇವರ ಬಳಿಗೆ ಬಂದು ಒಪ್ಪಿಕೊಳ್ಳುವಂಥ ಮಾತಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 10ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಸ್ವಾಮಿಯಾದ ನೀನು ನಮ್ಮ ದೇವರ ಆಜ್ಞೆಯನ್ನು ಗೌರವಿಸುವವರು ಹೇಳಿಕೊಟ್ಟ ಬುದ್ಧಿವಾದಾನುಸಾರ ಇಂಥ ಎಲ್ಲ ಹೆಂಡತಿಯರನ್ನು ಅವರ ಮಕ್ಕಳನ್ನು ಕಳುಹಿಸಿಬಿಡುವುದಾಗಿ ಈಗಲೇ ನಮ್ಮ ದೇವರಿಗೆ ಪ್ರತಿಜ್ಞೆ ಮಾಡಿ ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಯೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಆಜ್ಞೆಯನ್ನು ಕೇಳಿ ನಡುಗುವವರಾಗಿ ಅರಿಕೆ ಮಾಡಿಕೊಳ್ಳುವ ಅನೇಕರು ಸೇರಿಕೊಂಡರು. ಅವರು ದೇವರ ವಾಕ್ಯವನ್ನು ಓದಿದ್ದಲ್ಲದೆ ಧ್ಯಾನಿಸಿದ್ದಲ್ಲದೆ ಅದಕ್ಕೆ ತಮ್ಮ ಹೃದಯಗಳಲ್ಲಿಯೂ ಸ್ಥಾನ ಕೊಟ್ಟರು. ಪಾಪವನ್ನು ಅವರ ಗಮನಕ್ಕೆ ತಂದಾಗ ಅವರು ಅದನ್ನು ಒಪ್ಪಿಕೊಂಡರು. ಅವರು ವಾದ ಮಾಡಲು ಪ್ರಯತ್ನಿಸಲಿಲ್ಲ, ತಮ್ಮ ಪಾಪಗಳನ್ನು ಮರೆಮಾಡಲೂ ಯತ್ನಿಸಲಿಲ್ಲ. ಅವರು ನೇರವಾಗಿ ಅದನ್ನು ಒಪ್ಪಿಕೊಂಡರು. ಅವರು ವಾದ ವಿವಾದಗಳನ್ನು ಮಾಡಲಿಲ್ಲ, ದೇವರ ವಾಕ್ಯಾನುಸಾರ ನಡೆದುಕೊಂಡರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಎಜ್ರನ ಪುಸ್ತಕ 10ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೆ ನೋಡುವಾಗ ಅಲ್ಲಿ ಹೀಗೆ ಬರೆದದೆ. 7 ಕಾರ್ಯವನ್ನು ವಹಿಸತಕ್ಕವನು ನೀನು, ನಾವಾದರೂ ನಿನ್ನ ಸಹಾಯಕರು, ಧೈರ್ಯದಿಂದ ಕೈಹಾಕು ಎಂದು ಹೇಳಿದನು. ಆಗ ಎಜ್ರನು ಎದ್ದು ಯಾಜಕರ ಮತ್ತು ಲೇವಿಯರ ಮುಖ್ಯಸ್ಥರಿಗೂ ಎಲ್ಲ ಇಸ್ರಾಯೇಲ್ಯರಿಗೂ ಈ ಪ್ರಕಾರ ನಡೆಯುವುದಾಗಿ ಪ್ರಮಾಣ ಮಾಡಬೇಕೆಂದು ಹೇಳಲು ಅವರು ಹಾಗೆಯೇ ಪ್ರಮಾಣ ಮಾಡಿದರು. ಆಮೇಲೆ ಎಜ್ರನು ದೇವಾಲಯದ ಮುಂದಣ ಸ್ಥಳವನ್ನು ಬಿಟ್ಟು ಎದ್ದು ಎಲ್ಯಾಷೀಬನ ಮಗನಾದ ಯೆಹೋಹಾನನ ಕೊಠಡಿಗೆ ಹೋಗಿ ಅಲ್ಲಿ ಸೆರೆಯಿಂದ ಬಂದವರ ನಿಮಿತ್ತ ದುಃಖಿಸುತ್ತಾ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ರಾತ್ರಿಯನ್ನು ಕಳೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಅಪ್ಪಣೆಗಳನ್ನು ಮೀರುವುದು ಗಂಭೀರ ವಿಷಯವಾಗಿದೆ. ಅವರ ಹೃದಯದ ದುಃಖದೊಂದಿಗೆ ಆತನೆದುರಿಗೆ ಬಂದರು. ಅವರು ಅನುಭವಿಸಿದ ದುಃಖವು ಹೃದಯವನ್ನು ಮುಟ್ಟುವಂಥದ್ದಾಗಿತ್ತು. ಆದರೆ ದೇವರ ಆಜ್ಞೆಗಳನ್ನು ಮೀರಿದ್ದರಿಂದ ಅವರು ಪಶ್ಚಾತ್ತಾಪ ಪಡಲೇಬೇಕಿತ್ತು. ಕರ್ತನಲ್ಲಿ ಪ್ರಿಯರೇ, ಪುನರುಜ್ಜೀವನವು ಇಲ್ಲಿಂದ ಪ್ರಾರಂಭವಾಗಬೇಕಾಗಿದೆ. ಮೊದಲಿಗೆ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯಬೇಕಾಗಿದೆ. ಆಗ ನಮಗೆ ಪಾಪದ ಬೋಧ ಉಂಟಾಗುತ್ತದೆ. ನಾವು ದೇವರ ಮಹಿಮೆಗೆ ದೂರವಾಗಿದ್ದೇವೆಂದು ತಿಳಿಯುತ್ತೇವೆ. ದೇವರ ಮಾತಿಗೆ ನಾವು ವಿರುದ್ಧವಾಗಿ
ನಡಕೊಂಡಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನ ಬಳಿಗೆ ಹೋಗಿ ನಾವು ಅರಿಕೆ ಮಾಡುವಾಗ ನಿಜವಾದ ಪಶ್ಚಾತ್ತಾಪ ಉಂಟಾಗಿರುವುದಾದರೆ ದೇವರ ಮಕ್ಕಳಲ್ಲಿ ಪುನರುಜ್ಜೀವನ ಉಂಟಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ನಾಶವಾಗುವ ಲೋಕಕ್ಕೆ ಮಾನಸಾಂತರದ ಸಂದೇಶವನ್ನು ಸಾರುತ್ತಾ ಇದ್ದೇವೆ. ದೇವರು ಲೋಕಕ್ಕೆ ಹೇಳುತ್ತಿದ್ದಾನೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ ಎಂದು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ನೀನು ಕ್ರಿಸ್ತನ ಬಳಿಗೆ ರಕ್ಷಣೆಗಾಗಿ ಬರುವಾಗ ಇನ್ನೊಂದು ಸಂಗತಿಯೂ ನಡೆಯುತ್ತದೆ. ಥೆಸಲೋನಿಕದಲ್ಲಿ ಅದು ನಡೆಯಿತು. ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಆರಾಧಿಸುವರಾದಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಕಡೆಗೆ ತಿರುಗಿಕೊಳ್ಳುವುದು ಮೊದಲಿಗೆ, ಬಳಿಕ ವಿಗ್ರಹಗಳನ್ನು ಬಿಟ್ಟು ಬಿಡುವುದು. ನಂಬಿಕೆಗಿಂತ ಮೊದಲು ಪಶ್ಚಾತ್ತಾಪ ಬರುವುದಿಲ್ಲ. ನಂಬಿಕೆ ಮೊದಲು ಉಂಟಾಗಿ ಬಳಿಕ ಪಶ್ಚಾತ್ತಾಪವು ಬರುತ್ತದೆ. ಹಾಗಾಗದಿದ್ದರೆ ನಂಬಿಕೆಯು ಯಥಾರ್ಥವಾದದಲ್ಲ, ಅದು ರಕ್ಷಿಸುವ ನಂಬಿಕೆಯಾಗಿರುವುದಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ಸಭೆಯಲ್ಲಿ ಪಶ್ಚಾತ್ತಾಪವೂ ಇರುವುದಿಲ್ಲ. ದೇವರು ತನ್ನ ವಾಕ್ಯದಲ್ಲಿ ಸಭೆಯು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಹೇಳಿರುವುದನ್ನು ಓದಿದ್ದೀರೋ? ಏಷ್ಯಾದ 7 ಸಭೆಗಳಿಗೆ ಬರೆದ ಪತ್ರದಲ್ಲಿ 5 ಸಭೆಗಳಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಹೇಳಿರುವುದನ್ನು ನೋಡಿದ್ದೀರೋ? ಪ್ರಿಯರೇ, ಇಲ್ಲಿ ದೇವರು ರಕ್ಷಿಸಲ್ಪಡದವರಿಗಲ್ಲ, ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗಾಗ ಪ್ರಾರ್ಥನಾ ದಿನವನ್ನು ಗೊತ್ತು ಮಾಡಿರಿ ಎಂಬುದಾಗಿ ಹೇಳಿಕೊಳ್ಳುವುದನ್ನು ನಾನು ವೈಯಕ್ತಿಕವಾಗಿ ಮೆಚ್ಚುವುದಿಲ್ಲ. ಅವರು ಹೇಳುತ್ತಾರೆ, ನಮಗೆ ಪ್ರಾರ್ಥನೆ ಬೇಕಾಗಿದೆ, ಒಂದು ರಾಷ್ಟ್ರೀಯ ಪ್ರಾರ್ಥನಾ ದಿನವನ್ನು ಆಚರಿಸೋಣ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತನೇ, ನೀನು ಹೇಳುತ್ತಿದ್ದಿ, ಯಜ್ಞನು ತಮ್ಮ ಸುತ್ತಲಿದ್ದ ಎಲ್ಲ ಜನಾಂಗಗಳವರಿಗೆ ಪ್ರಾರ್ಥನಾ ದಿವಸಕ್ಕಾಗಿ ಕೂಡಿ ಬನ್ನಿರಿ ಎಂದು ಹೇಳಿದನೋ? ನಾವು ಸತ್ಯವನ್ನು ಒಪ್ಪಿಕೊಳ್ಳುವ. ಈ ದಿನಗಳಲ್ಲಿ ಪ್ರತಿಯೊಬ್ಬ ಹಿಂದುಳಿದ ವರ್ಗಗಳ ಕೇಳಿಕೆ ಈಡೇರಿಸಲ್ಪಡುತ್ತದೆ, ಆದರೆ ವಿಶ್ವಾಸಿಗಳದ್ದಲ್ಲ. ನಾವು ಒಂದು ದೊಡ್ಡ ಪ್ರಾರ್ಥನಾ ದಿನವನ್ನು ಆಚರಿಸಬಹುದು, ಆದರೆ ಅದರಿಂದ ಏನು ಲಾಭ? ದೇವರು ನಾಶವಾಗುವವರಿಗೆ ಹೇಳುತ್ತಾನೆ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿಕೊಳ್ಳಿರಿ ಎಂದು ತನ್ನ ಸಭೆಗೆ ಆತನು ಹೇಳುತ್ತಿದ್ದಾನೆ. ನನ್ನ ಬಳಿಗೆ ಹಿಂತಿರುಗಿರಿ, ನಿಮ್ಮ ತಣ್ಣಗಾದ ಸ್ಥಿತಿಯಿಂದ, ಅಲಕ್ಷ್ಯತನದಿಂದ ಹಿಂದಕ್ಕೆ ಬನ್ನಿರಿ. ನಮಗೆ ಬೇಕಾದಷ್ಟು ಪುನರುಜ್ಜೀವನ ಮತ್ತು ವಿಶ್ವಾಸಿಗಳಲ್ಲಿ ಪಶ್ಚಾತ್ತಾಪ, ಮಾನಸಾಂತರವಾಗದೆ ಪುನರುಜ್ಜೀವನ ಉಂಟಾಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಜ್ಞನ ದಿನಗಳಲ್ಲಿ ದೇವಜನರು ಅಲಕ್ಷ್ಯ ಮಾಡಲಿಲ್ಲ, ಆದರೆ ನಮ್ಮ ದಿನಗಳಲ್ಲಿ ಸಭೆಯೇ ನಿರ್ಲಕ್ಷ್ಯತನದಲ್ಲಿದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಲೈಮ್ಯಾನ್ ಎಬ್ಬಟ್ ಎಂಬವರು ಅನೇಕ ವರ್ಷಗಳ ಹಿಂದೆ ಹೀಗೆ ಹೇಳಿದ್ದರು, ಯಾವುದಾದರೂ ಅದ್ಭುತ ಮಾಡಿ ದೇವರು ಸಭೆಯ ನಿರ್ಲಕ್ಷ್ಯತನದ 10 ಮಂದಿಯನ್ನು ನಂಬಿಕೆ ಇಲ್ಲದವರನ್ನಾಗಿ ಮಾಡಿದರೆ ಸಭೆಯಲ್ಲಿ ಉಪಕಾರ ಸ್ತುತಿ ಸ್ತೋತ್ರಗಳು ಹೊರಡಬಹುದೆಂದು ನನ್ನ ತಂದೆ ನಾನು ಚಿಕ್ಕವನಾಗಿದ್ದಾಗ ಹೇಳುತ್ತಿದ್ದರು. ಸಭೆಯ ದೊಡ್ಡ ತೊಂದರೆ ಏನೆಂದರೆ ಅದು ತಣ್ಣಗಾದ ಅಲಕ್ಷ್ಯದ ಜನರಿಂದ ತುಂಬಿ ಹೋಗಿದೆ. ಅವರಲ್ಲಿ ಅನೇಕರು ರಕ್ಷಣೆಯೇ ಹೊಂದಿರಲಿಕ್ಕಿಲ್ಲ. ಪುನರ್ಜೀವನ ಉಂಟಾದರೆ ಈ ನಿರ್ಲಕ್ಷ್ಯತನದವರು ಒಂದೋ ಕರ್ತನ ಪಕ್ಷಕ್ಕೆ ಬರುತ್ತಾರೆ, ಇಲ್ಲವೇ ತಾವು ಸೈತಾನನಿಗೆ ಸೇರಿದವರೆಂದು ತೋರಿಸ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಜ್ರನು ಯಥಾರ್ಥ ಪಶ್ಚಾತ್ತಾಪದೊಡನೆ ದೇವರ ಬಳಿಗೆ ಹೋದನು. ಇತರರು ಆತನನ್ನು ಹಿಂಬಾಲಿಸಿದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ತರುವಾಯ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಸೆರೆಯಿಂದ ಬಂದವರೆಲ್ಲರೂ ಯೆರೂಸಲೇಮಿನಲ್ಲಿ ಬಂದು ಕೂಡಬೇಕು. ಪ್ರಭುಗಳ ಮತ್ತು ಹಿರಿಯರ ನಿರ್ಣಯದ ಪ್ರಕಾರ 3 ದಿವಸಗಳೊಳಗೆ ಬಾರದವನು ತನ್ನ ಎಲ್ಲ ಆಸ್ತಿಯನ್ನು ಕಳಕೊಂಡು ಸೆರೆಯಿಂದ ಬಂದವರ ಸಭೆಯಿಂದ ಬಹಿಷ್ಕೃತನಾಗುವನು ಎಂದು ಪ್ರಕಟಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಅವರು ನಿಜವಾಗಿ ಪ್ರತ್ಯೇಕವಾಗಿದ್ದಾರೆ. ಅವರು ಈಗ ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿದ್ದರು. ಆದರೆ ಇಲ್ಲಿನಂತೆ ನಾವು ಸಭೆಯ ಜನರನ್ನು ಒತ್ತಾಯಿಸಲಿಕ್ಕಾಗುವುದಿಲ್ಲ. ಅವರು ಗೋಧಿಯಿಂದ ಎಲ್ಲ ಹಣಜಿಯನ್ನು ಬೇರ್ಪಡಿಸಿರುತ್ತಾರೆ. ಆ ದಿನಗಳಲ್ಲಿ ದೇಶದ ಯಾವ ಭಾಗದಿಂದಲೂ ಯೆರೂಸಲೇಮಿಗೆ ಬರಲು 3 ದಿನ ತಗುಲುತ್ತಿತ್ತು. ಈ ಪ್ರಕಟಣೆಯು ಬ್ಯಾಬಿಲೋನಿನ ಸೆರೆಯಿಂದ ಬಿಡುಗಡೆಯಾಗಿ ಬಂದವರೆಲ್ಲರಿಗೆ ಹೇಳತಕ್ಕದಾಗಿತ್ತು. ಅವರು ಆತ್ಮೀಯ
ಪುನರುಚ್ಚೇತನಕ್ಕಾಗಿ ಕೂಡಿ ಬರಬೇಕಾಗಿತ್ತು. ಆದರೆ ಮೊದಲು ಪಶ್ಚಾತ್ತಾಪ ಪಡಬೇಕಾಗಿತ್ತು. ಪ್ರಿಯರೇ, ತಮಗೆ ಬೇಕಾದ ರೀತಿಯಲ್ಲಿ ಎಲ್ಲವೂ ನಡೆಯದೇ ಇರುವುದರಿಂದ ಇಲ್ಲವೇ ಬೇರಾವ ಕಾರಣದಿಂದ ಈ ಕೂಟಕ್ಕೆ ಸೇರಿ ಬಾರದವರನ್ನು ಸಮೂಹದಿಂದ ತೆಗೆದುಹಾಕಬೇಕು ಎಂಬುದನ್ನು ನಾವು ನೋಡಿದೆವು. ಹೌದು ಪ್ರಿಯರೇ, ಈ ದಿನಗಳಲ್ಲಿ ಸಭೆಯೂ ಕೂಡ ಇಂಥ ಶುದ್ಧೀಕರಣದ ಕಾರ್ಯ ಅಗತ್ಯವಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇದು ನಮಗೆ ವಿಳಾಸ ತಿಳಿಯದವರ ಹೆಸರುಗಳನ್ನು ಸಭಾಪಟ್ಟಿಯಿಂದ ತೆಗೆದುಹಾಕುವುದಲ್ಲ, ಆದರೆ ಪಶ್ಚಾತ್ತಾಪದ ಅವಶ್ಯವಿದ್ದು ಪಶ್ಚಾತ್ತಾಪ ಪಡದೆ ಇರುವವರನ್ನು ತೆಗೆದುಹಾಕಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನೀರಿನ ತೊಟ್ಟಿಗೆ ಕ್ವಿನೈನ್ ಹಾಕಿದಂತೆ ಕಹಿ ಮನಸ್ಸು ಇರುತ್ತದೆ. ನೀರು ಕಹಿ ಆಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ನಾನು ಹುಡುಗನಾಗಿದ್ದಾಗ ಕೋಳಿ ಕೊಯ್ಯುವಾಗಲೆಲ್ಲ ನನ್ನ ತಾಯಿ ಹೇಳುತ್ತಿದ್ದರು, ಗಾಲ್ ಬ್ಲ್ಯಾಡರ್ ತುಂಡಾಗದಂತೆ ಎಚ್ಚರ ವಹಿಸು ಎಂಬುದಾಗಿ. ಇಲ್ಲವಾದರೆ ಇಡೀ ಕೋಳಿ ಮಾಂಸ ಕಹಿಯಾಗಿ ಕೆಟ್ಟು ಹೋಗುತ್ತಿತ್ತು. ಪ್ರಿಯರೇ, ತನ್ನ ಸಭೆಯಿಂದ ಈ ಕಹಿಯಾದದ್ದು ತೆಗೆದುಹಾಕಲ್ಪಡಬೇಕೆಂದು ದೇವರು ಬಯಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆಯಲ್ಲಿನ ಕೆಲವೇ ಮಂದಿ ಗುಣುಗುಟ್ಟುವವರಿಂದ ಸಭೆಯಲ್ಲಿನ ಆತ್ಮಿಕ ವಾತಾವರಣವೇ ಕೆಟ್ಟು ಹೋಗಬಹುದು. ಈ ಕಹಿ ಮನಸ್ಸಿನಿಂದಾಗಿ ಎಷ್ಟು ಆತ್ಮಗಳು ನಾಶವಾಗಿದೆ ಅಲ್ಲವೇ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಜ್ರನ ಪುಸ್ತಕ 10ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ 3ನೆಯ ದಿನದಲ್ಲಿ, ಅಂದರೆ 9ನೆಯ ತಿಂಗಳಿನ 20ನೆಯ ದಿನದಲ್ಲಿ, ಯಹೂದ್ಯರ ಮತ್ತು ಬೆನ್ಯಾಮೀನರ ಎಲ್ಲಾ ಪುರುಷರು ಯೆರೂಸಲೇಮಿನಲ್ಲಿ ಬಂದು ಕೂಡಿ ಆ ಸಂಗತಿ ನಿಮಿತ್ತವಾಗಿಯೂ ದೊಡ್ಡ ಮಳೆಯ ದೆಸೆಯಿಂದಲೂ ನಡುಗುತ್ತಾ ದೇವಾಲಯದ ಬೈಲಿನಲ್ಲಿ ಕೂತುಕೊಂಡರು. ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲ್ಯರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗ ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಾನುಸಾರವಾಗಿ ದೇಶ ನಿವಾಸಿಗಳನ್ನು ಅನ್ಯಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿರಿ ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ದೇವರ ಮಾತನ್ನು ಕೇಳುವುದು ಮಾತ್ರವಲ್ಲದೆ ಅದಕ್ಕೆ ತಕ್ಕಂತೆ ನಡೆಯುವವರು ಆಗಿರಿ ಎಂಬುದಾಗಿ. ಪ್ರಿಯರೇ, ಸಭೆಯಲ್ಲಿ ಬದಲಾವಣೆಯಾಗಬೇಕೆಂಬ ಮಾತನ್ನು ನಾವು ತುಂಬ ಸಲ ಕೇಳುತ್ತೇವೆ. ಆದರೆ ನಿಜವಾದ ಶುದ್ಧೀಕರಣದ ಕಾರ್ಯ ನಡೆಯಬೇಕಾಗಿದೆ. ಪಾಪದ ಅರಿಕೆಯಾಗಬೇಕು. ಪ್ರೀತಿಯ ಕೊರತೆಯನ್ನು ಅರಿಕೆ ಮಾಡಬೇಕು. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿಯಿದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟು ಪ್ರೀತಿಯಿದೆ, ಅದು ಎಷ್ಟು ಕಾರ್ಯದಲ್ಲಿ ಬರುತ್ತದೆ ಎಂಬುದನ್ನು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ, ನೀನು ಹೇಳಿದಂತೆಯೇ ಮಾಡುವುದು ನಮ್ಮ ಕರ್ತವ್ಯ ಎಂದರು ಎಂಬುದಾಗಿ. ಪ್ರಿಯರೇ, ಎಜ್ರನು ಜನರು ಮಾಡಬೇಕೆಂದು ಕೇಳಿಕೊಂಡದ್ದು ಕಷ್ಟಕರವಾದ ಕೆಲಸವೇ ಸರಿ. ಅನೇಕ ಮಂದಿ ತಮ್ಮ ಮನಸ್ಸಿನೊಳಗೆ ಇದಕ್ಕಾಗಿ ದುಃಖಪಡುತ್ತಾ ಇದ್ದಿರಬಹುದು. ಅವರು ಸೇರಿ ಬಂದಾಗ ದೊಡ್ಡ ಮಳೆ ಸುರಿದದ್ದು ವಿಶೇಷ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 10ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಆದರೆ ಕೂಡಿ ಬಂದವರು ಬಹು ಜನರು. ಈಗ ಮಳೆಗಾಲ, ಹೊರಗೆ ನಿಲ್ಲುವುದು ಅಸಾಧ್ಯ. ಈ ಕೆಲಸವು 1-2 ದಿನಗಳಲ್ಲಿ ತೀರುವಂಥದ್ದಲ್ಲ. ಈ ವಿಷಯದಲ್ಲಿ ನಮ್ಮ ಅಪರಾಧವು ದೊಡ್ಡದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೊಡ್ಡ ಮಳೆ ಬಂದದ್ದರಿಂದ ಎಲ್ಲರೂ ಚದರಿ ಹೋಗಬೇಕಾಯಿತು. ಆದರೆ ಎಜ್ರನು ಬಹು ಬುದ್ಧಿವಂತನಾಗಿದ್ದನು. ಅವನು ಹೇಳಿದನು, ಈ ಮಳೆಯಲ್ಲಿ ಹೆಂಗಸರು ಮಕ್ಕಳು ಸಹಿತವಾಗಿ ನಿಲ್ಲುವುದು ಕಷ್ಟ. ಈಗಲೇ ಈ ಕಾರ್ಯವನ್ನು ಮಾಡುವ ಬದಲು ಮುಂದಕ್ಕೆ ನೇಮಿತವಾದ ದಿನದಲ್ಲಿ ಇಲ್ಲಿಗೆ ಬರಲಿ ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 10ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆದದರಿಂದ ನಮ್ಮ ಸರ್ವ ಪ್ರಭುಗಳು ಸರ್ವ ಸಮೂಹಕ್ಕೋಸ್ಕರ ಕಾರ್ಯವನ್ನು ವಹಿಸಿಕೊಳ್ಳಲಿ. ನಮ್ಮ ಊರುಗಳಲ್ಲಿ ಅನ್ಯಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರೆಲ್ಲರೂ
ನೇಮಿತವಾದ ದಿನದಲ್ಲಿ ತಮ್ಮ ಊರಿನ ಹಿರಿಯರೊಡನೆಯೂ ನ್ಯಾಯಾಧಿಪತಿಗಳೊಡನೆಯೂ ಇಲ್ಲಿಗೆ ಬರಲಿ. ನಮ್ಮ ದೇವರು ಈ ವಿಷಯದಲ್ಲಿ ನಮ್ಮ ಮೇಲೆ ಮಾಡಿಕೊಂಡಿರುವ ಉಗ್ರ ಕೋಪವು ಹೀಗೆ ಪರಿಹಾರವಾಗಲಿ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ರನಿಗೆ ಎಲ್ಲವೂ ಕ್ರಮ ಪ್ರಕಾರ ಆಗಬೇಕಿತ್ತು. ಹೀಗೆ ಅದು ಏರ್ಪಾಡಾಯಿತು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 10ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಇವರು ತಮ್ಮ ಹೆಂಡತಿಯರನ್ನು ಕಳುಹಿಸಿಬಿಡುವುದಾಗಿ ಕೈಮುಟ್ಟಿ ಪ್ರಮಾಣ ಮಾಡಿ ತಾವು ಅಪರಾಧಿಗಳೆಂದು ಒಪ್ಪಿ ಪ್ರಾಯಶ್ಚಿತ್ತವಾಗಿ 1 ಟಗರನ್ನು ಸಮರ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಲ್ಪಟ್ಟ ಯಜ್ಞವು ಜನರೆಲ್ಲರೂ ಈ ವಿಚಾರದಲ್ಲಿ ಒಮ್ಮತದಿಂದಿದ್ದರು ಎಂಬುದನ್ನು ಸೂಚಿಸುತ್ತದೆ. ದೇವರೊಂದಿಗೆ ಎಲ್ಲವನ್ನೂ ಸರಿಪಡಿಸುವ ಕಾರ್ಯದಲ್ಲಿ ಅವರು ಒಂದಾಗಿದ್ದರು. ಪ್ರಿಯರೇ, ಮುಂದಿನ ವಚನಗಳಲ್ಲಿ ತಮ್ಮ ಅನ್ಯ ಜಾತಿಯ ಹೆಂಡತಿಯರನ್ನು ಕಳುಹಿಸಿಬಿಡಲು ತೀರ್ಮಾನಿಸಿದವರ ಹೆಸರುಗಳಿವೆ. ಅವರು ಒಂದು ಗಂಭೀರ ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಬದ್ಧರಾಗಿ ನಡೆದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನಾವು ಎಜ್ರನ ಪುಸ್ತಕ 10ನೇ ಅಧ್ಯಾಯ 44ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇವರೆಲ್ಲರೂ ಅನ್ಯ ಕುಲದ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರು, ಕೆಲವರಿಗೆ ಆ ಸ್ತ್ರೀಯರಲ್ಲಿ ಮಕ್ಕಳು ಹುಟ್ಟಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ದುಃಖಕರವಾದ ಸನ್ನಿವೇಶವಲ್ಲವೇ? ತಂದೆಯಂದಿರ ಪಾಪದ ಪೆಟ್ಟು ಮಕ್ಕಳ ಮೇಲೆ ಬೀಳುತ್ತದೆ. ಈ ಪ್ರತ್ಯೇಕವಾಗಿಸುವಿಕೆಗೆ ಎಷ್ಟು ಸೂಕ್ಷ್ಮವಾಗಿ ನಡೆಯಬೇಕಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. ಎಜ್ರನು ಆ ಸಮಯಕ್ಕೆ ತಕ್ಕ ದೇವರ ಮನುಷ್ಯನಾಗಿದ್ದನು. ಆ ತಲೆಮಾರಿನ ತನಕವಾದರೂ ಯೆಹೂದ್ಯರ ಸಾಕ್ಷಿಯನ್ನು ಕಾಪಾಡಿ ದೇವರ ಯೋಜನೆಗೆ ಸಹಕಾರಿಯಾದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತಗಳು ಹೇಗಿದೆ ಪ್ರಿಯರೇ? ಕತ್ತಲೆಗೂ ಬೆಳಕಿಗೂ ಸಂಬಂಧವಿಲ್ಲ ಎಂಬುದಾಗಿ ದೇವರ ವಾಕ್ಯ ತಾನೇ ಹೇಳಿದೆ. ಎಜ್ರನ ಪುಸ್ತಕದ ಅಧ್ಯಯನವನ್ನು ನಾವು ಮಾಡಿದ್ದೇವೆ. ದೇವರು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ನಾವು ಅಶುದ್ಧರಾಗಬಾರದು. ಶರೀರದಾಶೆ, ಬದುಕುಬಾಳಿನ ಡಂಬ, ಲೋಕದಾಶೆಗೆ ಒಳಗಾಗಿ ನಾವು ಜೀವಿಸಬಾರದು ಎಂಬುದಾಗಿ. ಯೇಸುವನ್ನು ಅಂಗೀಕರಿಸಿದ ನಮ್ಮ ಜೀವಿತ ಯಾವಾಗಲೂ ಪರಿಶುದ್ಧತೆಯ ಸತ್ಯಕ್ಕೆ ಸಾಕ್ಷಿಯಾದ ಜೀವಿತವಾಗಬೇಕು. ಆವಾಗಲೇ ನಾವು ಆತನ ಸಾಕ್ಷಿಗಳಾಗುವುದಕ್ಕೆ ಸಾಧ್ಯ. ಆದ್ದರಿಂದ ಈ ಪುಸ್ತಕದ ಅಧ್ಯಯನವು ನಮ್ಮ ಕಣ್ಣುಗಳನ್ನು ತೆರೆಸಿರುವುದರಿಂದ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತನ ಬಳಿಗೆ ಬರೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಪ್ರಾಯಶ್ಚಿತ್ತವನ್ನು ಹೊಂದಿದವರಾಗಿ ರಕ್ಷಣೆಯ ಸಂತೋಷದಲ್ಲಿ ನಿಜವಾದ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಸತ್ಯವೇದದಲ್ಲಿರುವ ಪ್ರತಿಯೊಂದು ಪುಸ್ತಕವು, ಪ್ರತಿಯೊಂದು ವಚನವೂ ಪ್ರಾಮುಖ್ಯವಾದದ್ದು. ಎಜ್ರನ ಪುಸ್ತಕದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಎಜ್ರನು ಸಮಯಕ್ಕೆ ತಕ್ಕ ದೇವರ ಮನುಷ್ಯನಾಗಿದ್ದು ಯಹೂದ್ಯರ ಸಾಕ್ಷಿಯನ್ನು ಕಾಪಾಡಿ ದೇವರ ಯೋಚನೆಗೆ ಸಹಕಾರಿಯಾದಂತೆ ನಾವು ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದಿನಾಲೂ ಯೇಸುಕ್ರಿಸ್ತನ ಸಾಕ್ಷಿಗಳಾಗಿ ನಮ್ಮ ಜೀವಿತದಲ್ಲಿ ದೇವರ ಯೋಜನೆಯು ನೆರವೇರಲು ಆತನಿಗೆ ಸಹಕಾರಿಗಳಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಹೌದು ಕರ್ತನೆ, ಎಜ್ರನ ಜೀವಿತದ ಸಾಕ್ಷಿಯು ನಮ್ಮನ್ನು ಉತ್ತೇಜನ ಮಾಡುತ್ತದೆ ಕರ್ತನೆ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ಯೋಜನೆಯಲ್ಲಿ ನಾವು ಪಾಲ್ಗೊಳ್ಳುವಂತೆ ನಮ್ಮೆಲ್ಲರನ್ನೂ ಸಹ ನಿನ್ನ ಸಾಕ್ಷಿಯ ಮಕ್ಕಳನ್ನಾಗಿ ನಡೆಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ಸತ್ಯವೇದದ ಚಿಕ್ಕ ಪುಸ್ತಕವಾದರೂ ಎಜ್ರನ ಪುಸ್ತಕದಲ್ಲಿ ಎಷ್ಟೊಂದು ವಿಷಯಗಳನ್ನು ತಿಳಿದುಕೊಂಡವಲ್ಲವೇ? ಹೌದು, ಇನ್ನೂ ಅನೇಕರು ದೇವರನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿರಿ. ಮುಂದಿನ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.